ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಆಧುನಿಕ ಶಿಕ್ಷಣದ ಆರಂಭ ಅಂತ ನೋಡ್ತಾ ಹೋಗ್ತೀವಿ. ಈ ಒಂದು ಬ್ರಿಟಿಷರ ಒಂದು ಅವಧಿಯೊಳಗೆ ಮುಖ್ಯವಾಗಿ ವಿಲಿಯಂ ಪೆಂಟಿಂಗ್ ಮತ್ತು ಚಾರ್ಲ್ಸ್ ವುಡ್ ಆಯೋಗ ಯಾವಾಗ ಬರ್ತೈತಿ? 1854 ಬರ್ತೈತಿ. ಈ ಒಂದು ಅಂಶಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಬ್ರಿಟಿಷರ ಒಂದು ಆಧುನಿಕ ಶಿಕ್ಷಣದ ಆರಂಭ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಭಾರತೀಯರೊಳಗೆ ಏನಾಗ್ತಪ್ಪ ಅಂದ್ರೆ ಸಾಂಪ್ರದಾಯಿಕವಾಗಿ ಶಿಕ್ಷಣ ಏನಾಗ್ತಿತ್ತು, ನಿರಂತರವಾಗಿ ಚಾಲ್ತಿಯಲ್ಲಿತ್ತು. ಆದ್ರೆ ಮಧ್ಯಕಾಲೀನ ಸಂದರ್ಭದೊಳಗೆ ಏನಾಗ್ತೈತಪ್ಪ ಅಂದ್ರೆ ಮುಸ್ಲಿಂ ರಾಜ್ಯ ವ್ಯವಸ್ಥೆ ನೆಲೆಗೊಂಡಂಥ ನಂತರದಲ್ಲಿ ಶಿಕ್ಷಣವನ್ನು ನೀಡುವುದರಲ್ಲಿ ಪಾರಂಪರಿಕ ವಿಧಾನದ ಜೊತೆ ಕೆಲವು ಬದಲಾವಣೆಗಳು ಏನಾಗ್ತವಪ್ಪ ಅಂದ್ರೆ ಆಗ್ತಾವು. ಮುಂದೆ ಈ ಕ್ರಮದಲ್ಲಿ ಬದಲಾವಣೆ ಉಂಟಾದದ್ದು 18ನೇ ಶತಮಾನದ ಹೊಸ ಬ್ರಿಟಿಷ್ ಆಡಳಿತದ ಕಾಲಘಟ್ಟದಲ್ಲಿ. ಭಾರತದಲ್ಲಿದ್ದಂಥ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭವಾದವು. ಅಂದ್ರೆ ಯಾವ ರೀತಿ ನಮ್ಮ ಒಂದು ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಶಿಕ್ಷಣ ಪದ್ಧತಿ ನಮ್ಮ ಒಂದು ಭಾರತ ದೇಶದೊಳಗೆ ನೋಡ್ತಾ ಇದ್ವಿ. ಯಾವಾಗ ಒಂದು ಮಧ್ಯಕಾಲೀನ ಸಂದರ್ಭದೊಳಗೆ ಮುಸ್ಲಿಂ ರಾಜ್ಯ ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ಶಿಕ್ಷಣ ನೀಡೋದ್ರಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ 18ನೇ ಶತಮಾನದಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಬ್ರಿಟಿಷ್ ಆಡಳಿತದ ಕಾಲಘಟ್ಟದೊಳಗೆ ಏನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭವಾದವು. ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಅನೇಕ ಒಂದು ಆಡಳಿತ ಮಾಡೋಕ್ಕೆ ಅಧಿಕಾರಿಗಳು ಬರ್ತಾರೆ. ಅವರ ಮಕ್ಕಳಿಗೆ ಏನು ಮಾಡ್ತಾಯಿದ್ದು, ಹೊಸ ಶಾಲೆಗಳು ಪ್ರಾರಂಭವಾದವು. ಆದರೆ ಈ ಒಂದು ಶಿಕ್ಷಣ ಕ್ರಮವು ವಿಸ್ತರಣೆ ಆಗುತ್ತಿದ್ದರಿಂದ ಸ್ಥಳೀಯ ಮಕ್ಕಳಿಗೆ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಅಂದ್ರೆ ಏನು ಶಾಲೆಗಳು ಪ್ರಾರಂಭ ಆದರೂ ಕೂಡ ಅದರ ಒಂದು ಶಿಕ್ಷಣ ಕ್ರಮವು ವಿಸ್ತರಣೆ ಆಗಲಿಲ್ಲ. ಯಾಕಪ್ಪ ಅಂದ್ರೆ ವಿಸ್ತರಣೆ ಆಗಲಿಲ್ಲಕ್ಕೆ ಏನಾಗೈತೆ, ಅಲ್ಲಿ ಸ್ಥಳೀಯ ಮಕ್ಕಳಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಈ ಒಂದು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟಂಥ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದರೆ ಯಾರಪ್ಪ ಅಂದ್ರೆ ವಾರನ್ ಹೆಸ್ಟಿಂಗ್ಸ್ನನ್ನು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಆಧುನಿಕ ಶಿಕ್ಷಣದ ಪ್ರಸಾರ ಮಾಡಬೇಕು, ಈ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದ್ಕೊಂಡು ಯಾರು ಮೊದಲಿಗೆ ಕೈ ಹಾಕ್ತಾರೆ, ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರೆ ವಾರನ್ ಹೆಸ್ಟಿಂಗ್ಸ್ನನ್ನು ನೋಡ್ತಾ ಹೋಗ್ತೀವಿ. ಇವ ಏನು ಮಾಡ್ತಾನಪ್ಪ ಅಂದ್ರೆ 1781 ಕಲ್ಕತ್ತಾದ ಮದ್ರಾಸನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಎಲ್ಲಿ 1781 ಕಲ್ಕತ್ತಾ ಮದ್ರಾಸವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅಲ್ಲಿ ಜೋನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿಯು 1792 ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಮೊದಲು ಪ್ರಾರಂಭ ಮಾಡಿದ್ದು ವಾರನ್ ಹೆಸ್ಟಿಂಗ್ಸ್ ಎಲ್ಲಿ 1781 ಕಲ್ಕತ್ತಾದೊಳಗೆ ಮದ್ರಾಸವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಜೋನಾಥನ್ ಡಂಕನ್ ಎಂಬ ಬ್ರಿಟಿಷ್ ವ್ಯಕ್ತಿಯು ಈ 1792 ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಆದರೆ ಈ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರಪ್ಪ ಅಂದ್ರೆ ಚಾರ್ಲ್ಸ್ ಕ್ರಾಂಟ್ರವರು. ಚಾರ್ಲ್ಸ್ ಕ್ರಾಂಟ್ರವರು. ತದನಂತರದಲ್ಲಿ 1828 ವಿಲಿಯಂ ಪೆಂಟಿಂಗ್ನು ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಯಾವಾಗ 1828 ಈ ಒಂದು ಗವರ್ನರ್ ಜನರಲ್ ಆಗಿ ಯಾರು ಬರ್ತಾರಪ್ಪ ಅಂದ್ರೆ ಈ ವಿಲಿಯಂ ಪೆಂಟಿಂಗ್ನವನು ಬರ್ತಾ ಹೋಗ್ತಾನೆ. ಈ ವಿಲಿಯಂ ಪೆಂಟಿಂಗ್ ಏನು ಗವರ್ನರ್ ಜನರಲ್ ಆಗಿ ನೇಮಕಗೊಂಡಂಥ ನಂತರ ಆ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗಾಗಿ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಯಾರು ಮೆಕಾಲಿಯನ್ನು ಕಾನೂನು ಸದಸ್ಯನನ್ನಾಗಿ ಈ ಪೆಂಟಿಂಗ್ನ ಏನು ಮಾಡ್ತಾ ಹೋಗ್ತಾನೆ, ನೇಮಕ ಮಾಡ್ತಾ ಹೋಗ್ತಾನೆ. ಯಾರು ಈ ವಿಲಿಯಂ ಪೆಂಟಿಂಗ್ ಉದ್ದೇಶ ಏನಪ್ಪ ಅಂದರೆ 1828 ಬರ್ತಾನೆ, ಇಲ್ಲಿಗೆ ಗವರ್ನರ್ ಜನರಲ್ ಆಗಿ ಬರ್ತಾ ಹೋಗ್ತಾನೆ. ಅವನದೇನು ಬ್ರಿಟಿಷ್ ಶಿಕ್ಷಣದ ಒಂದು ವಿಸ್ತರಣೆ ಮಾಡಬೇಕು, ವಿಶೇಷ ಪ್ರೋತ್ಸಾಹ ಕೊಡಬೇಕು ಅಂದ್ಕೊಂಡು ಆ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಈ ಮೆಕಾಲಿಯನ್ನು ಏನು ಮಾಡ್ತಾ ಹೋಗ್ತಾನೆ, ಕಾನೂನು ಸದಸ್ಯನನ್ನಾಗಿ ಪೆಂಟಿಂಗ್ ನೇಮಕ ಮಾಡ್ತಾ ಹೋಗ್ತಾನೆ. ಈ
ಈ ಒಂದು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದಂಥ ಸಮಿತಿಗೂ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು. ಏನು ಈ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಗೂ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು. ತದನಂತರದಲ್ಲಿ 1835ರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿಯೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಗ್ತಾ ಹೋಗ್ತೈತಿ. ಅಂದ್ರೆ ಏನು ಮೆಕಾಲೆ ಅದನ್ನಲ್ಲಪ್ಪ, ಈ ಮೆಕಾಲೆ ಕೊಟ್ಟಂಥ ವರದಿಯೇ ಆಧುನಿಕ ಭಾರತದ ಶಿಕ್ಷಣದ ವ್ಯವಸ್ಥೆಗೆ ಬುನಾದಿ ಅಥವಾ ತಳಹದಿ ಆಗ್ತಾ ಹೋಗ್ತದೆ. ಅವನ ಯೋಜನೆಯ ಪ್ರಮುಖ ಅಂಶ ಅಂದರೆ ಏನಪ್ಪ ಅಂದ್ರೆ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದು. ಭಾರತದ ವಿದ್ಯಾಭ್ಯಾಸ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯ ಮಾಧ್ಯಮವಾಗಿ ಬಳಕೆಯಾಗಲು ಪ್ರಾರಂಭವಾಯಿತೈತೆ 1830ರ ದಶಕ ನಂತರ. ಅಂದರೆ ಏನು ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ, ಈ ಮೆಕಾಲೆ ಎಷ್ಟು ಗರ್ವದಿಂದ ಹೇಳ್ತಾನಪ್ಪ ಅಂದ್ರೆ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ, ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ. ಅಂದರೆ ರಕ್ತ ಮಾಂಸ ನೀವು ಭಾರತ ದೇಶ ಆದರೂ ಕೂಡ ಈ ಒಂದು ಅಭಿಪ್ರಾಯದಲ್ಲಿ, ನೀತಿಯಲ್ಲಿ, ಬುದ್ಧಿವಂತಿಕೆಯಲ್ಲಿ ನಮ್ಮಂತರ ಆಗ್ರಿ ಅಂತಂದು ಹೇಳ್ತಾ ಹೋಗ್ತಾನೆ. ಹೀಗಾಗಿ ಒಂದು ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡೋದು ಅವನ ಕೆಲಸ ಆಗಿತ್ತು. ಹೀಗಾಗಿ ಭಾರತದ ಒಂದು ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯು ಮಾಧ್ಯಮವಾಗಿ ಬಳಕೆಯಾಗಿತ್ತು 1830ರ ದಶಕ ನಂತರ. ನೋಡು, ಆ ಒಂದು ಏನು ಮೆಕಾಲೆ ಕೊಟ್ಟ ವರದಿ ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆ ತಳಹದಿ ಯಾಕತ್ತಪ್ಪ ಅಂದರೆ, ಇವತ್ತಿಗೂ ಕೂಡ ನಾವು ಎಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ನೋಡ್ತಾ ಹೋಗ್ತೀವಿ. ಇವತ್ತಿನ ಕಾಲದೊಳಗೆ ಇಂಗ್ಲೀಷ್ ಮಾತಾಡಿದ್ರೆ ಏನೋ ಓದ್ಯಾನ, ಏನೋ ತಿಳಿದಾನ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಮೆಕಾಲೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ಆ ಒಂದು ಇಂಗ್ಲೀಷ್ ಮಾಧ್ಯಮವಾಗಿ ಏನಾಗ್ತಾ ಹೋಗ್ತೈತಿ, ಬಳಕೆ ಆಗೋದು ಕಂಡು ಬರ್ತಾ ಹೋಗ್ತವೆ. ಯಾವಾಗ 1830ರ ದಶಕದ ನಂತರ. ಪ್ರಮುಖ ಒಂದು ಬೆಳವಣಿಗೆ ಏನಂದ್ರಪ್ಪ ಅಂದ್ರೆ, ಈ ಸರ್ ಚಾರ್ಲ್ಸ್ ವುಡ್ನ ಆಯೋಗ 1854ರಾಗ ಈ ಒಂದು ಸರ್ ಚಾರ್ಲ್ಸ್ ವುಡ್ನ ಆಯೋಗದ ಒಂದು ಶಿಫಾರಸುಗಳ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಡಾಲ್ಹೌಸಿಯು ಕಲ್ಕತ್ತಾ, ಬಾಂಬೆ, ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾವೆ. ಯಾವಾಗ 1857ರಾಗ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಒಳಗೆ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾವೆ. ಯಾರ ಶಿಫಾರಸ್ಸಿನ ಮೇರೆಗಪ್ಪ ಅಂದ್ರೆ, ಚಾರ್ಲ್ಸ್ ವುಡ್ನ ಶಿಫಾರಸ್ಸಿನ ಮೇರೆಗೆ. ಯಾವಾಗಪ್ಪ ಅಂದ್ರೆ 1854ರಾಗ ಏನು ಶಿಫಾರಸಪ್ಪ ಅಂದ್ರೆ, ಈ ಒಂದು ಕಲ್ಕತ್ತಾ, ಬಾಂಬೆ, ಮದ್ರಾಸುಗಳಿಗೆ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕೆಂದು ಅಂದಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಡಾಲ್ಹೌಸಿಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿಂದ ನಂತರ ಏನಾಗ್ತದಪ್ಪ ಅಂದ್ರೆ, ಶಿಕ್ಷಣವು ಎಲ್ಲರಿಗೂ ಸಿಗ್ತಾ ಹೋಗ್ತದೆ, ಅಂದ್ರೆ ಸಾರ್ವತ್ರೀಕರಣ ಆಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಆಧುನಿಕ ಶಿಕ್ಷಣದ ಆರಂಭವನ್ನು ಕಾಣ್ತಾ ಹೋಗ್ತದೆ. ಮೊದಲನೇದಾಗಿ ಈ ಒಂದು ಶಿಕ್ಷಣದ ಪ್ರಸಾರ ಯಾರು ಕೊಡ್ಬೇಕಂತ ಅಂದ್ಕೊಳ್ತಾರಪ್ಪ ಅಂದ್ರೆ, ಈ ಒಂದು ಗವರ್ನರ್ ಜನರಲ್ ಆದಂಥ ವಾರನ್ ಹೇಸ್ಟಿಂಗ್ಸನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ 1781ರೊಳಗೆ ಕಲ್ಕತ್ತಾ, ಮದ್ರಾಸನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಜೋನಾಥನ್ ಡಂಕನ್ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1792ರೊಳಗೆ ಏನದು ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಏನು ಮಾಡ್ತಾ ಹೋಗ್ತಾರೆ, ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ 1828ರಲ್ಲಿ ಗವರ್ನರ್ ಜನರಲ್ ಆಗಿ ಯಾರು ಬರ್ತಾ ಹೋಗ್ತಾರೆ, ವಿಲಿಯಂ ಬೆಂಟಿಕ್ ಬರ್ತಾ ಹೋಗ್ತಾರೆ. ಅವನೇನು ಶಿಕ್ಷಣ ಒಂದು ಪ್ರಸಾರ ಮಾಡಬೇಕು, ವಿಶೇಷ ಪ್ರೋತ್ಸಾಹ ನೀಡಬೇಕು ಅಂತಂದು ಮೆಕಾಲೆಯನ್ನು ಏನು ಮಾಡ್ತಾ ಹೋಗ್ತಾನೆ, ಒಂದು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ತದನಂತರದಲ್ಲಿ ಈ 1835ರಲ್ಲಿ ಈ ಮೆಕಾಲೆ ಕೊಟ್ಟ ವರದಿಯ ಮೇಲೆ ಆ ಒಂದು ಬ್ರಿಟಿಷ್ ಈ ಒಂದು ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಗೆ ಏನಾಗ್ತೈತಪ್ಪ ಅಂದ್ರೆ ಭದ್ರ ಬುನಾದಿ ಆಗ್ತಾ ಹೋಗ್ತೈತಿ. ಆಮೇಲೆ ಕಡೆಗೆ ಒಂದು ಇಂಗ್ಲೀಷ್ ಭಾಷೆಯು ಮಾಧ್ಯಮವಾಗಿ ಬಳಕೆ ಆಗ್ತೈತೆ. ಅವಾಗ 1830ರಲ್ಲಿ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ನೋಡ್ತಾ ಹೋಗ್ತೀನಿ. ಮೆಕಾಲೆ ಹೇಳ್ತಾ ಹೋಗ್ತೀನಿ ಅಂತಂದ, ರಕ್ತ ಮತ್ತು ಮಾಂಸಗಳಲ್ಲಿ ಭಾರತೀಯರಾಗಿರುವ ಮತ್ತು ಅಭಿರುಚಿ, ಅಭಿಪ್ರಾಯ, ಬುದ್ಧಿವಂತಿಕೆ ಮತ್ತು ನೀತಿಯಲ್ಲಿ ಇಂಗ್ಲಿಷರಾಗುವ ಅಂತನ್ನೋದನ್ನು ಒಂದು ಇಂಗ್ಲೀಷಿನ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಮಾಡೋದು ಮೆಕಾಲೆಯ ಒಂದು ಗುರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದ ಒಂದು ಪ್ರಮುಖ ಬೆಳವಣಿಗೆ ಏನಂದಪ್ಪ ಅಂದ್ರೆ 1854ರ ಸರ್ ಚಾರ್ಲ್ಸ್ ವುಡ್ನ ಆಯೋಗದ ಮೇರೆಗೆ ಶಿಫಾರಸುಗಳ ಒಂದು ಮೇರೆಗೆ ಅಂದಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾ ಹೋಗ್ತಾನೆ, ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಒಳಗೆ ನೂತನ ಒಂದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀನಿ. ಯಾವಾಗ
1857. ಅಂದಿನಿಂದ ಒಂದು ಶಿಕ್ಷಣ ಏನಾಗ್ತದಪ್ಪ ಅಂದ್ರೆ ಸಾರ್ವತ್ರೀಕರಣವಾಗೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದರೆ ನಮ್ಮ ಒಂದು ಅದು ಆಧುನಿಕ ಶಿಕ್ಷಣದ ಒಂದು ಪ್ರಾರಂಭದ ಬಗ್ಗೆ ತಿಳ್ಕೊತ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.